ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ಇವತ್ತು ನಾವು ಹೊಸೂರು ಬಂದಿದ್ದೀವಿ. ಕುಮಾರ್ ಫ್ರೆಂಡ್ ಒಬ್ಬರು ಗಣೇಶ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಇನ್ನೇನು ಗಣೇಶ ಹಬ್ಬ ಹತ್ರ ಬಂತಲ್ಲ ಆಗಸ್ಟಲ್ಲಿ. ಸೊ ತುಂಬ ವೆರೈಟಿ ಗಣೇಶಸ್ ಇದೆ. ನಾನು ಫಸ್ಟ್ ಬಂದಾಗ ಇನ್ನೂ ಸ್ವಲ್ಪ ಗಣೇಶಸ್ ಇತ್ತು. ಸೊ ಯು ಕ್ಯಾನ್ ಸಿ. ವೇಟ್, ಲೆಟ್ ಮಿ ಶೋ ಯು. ತುಳಸಿ, come, you stand here. ನೋಡು. ಅಕ್ಷಯ್ ನೀನು ಚಪ್ಪಲಿ ಬಿಡು. ಹೊಡೆದೋಗಲ್ವಪ್ಪ? ಸೈಡ್ ಯಾರೋ ಬಂದಿದ್ದಾರೆ ಗಣೇಶ ನೋಡಕ್ಕೆ. ಅವನ್ನ ಕೂರ್ಸಕ್ಕೆ ಅವ್ನು ತುಂಬ ದೊಡ್ಡವನು. ಅವನು ಕೈ. ಕುಮಾರ್ ಫ್ರೆಂಡ್ ಹೆಸರು ತುಳಸಿ ಅಂತ. ಅವ್ರದ್ದೇ ಫೇಮಸ್ ವಿನಾಯಕ ಸೆಂಟರ್ ಇದೆ. ಇದು ಬಂದು ಮೊದಲು ಅವರು ಹೈದ್ರಾಬಾದಿಂದ ಗಣೇಶನ ತರಿಸಿ ಇಲ್ಲಿ ರೀಸೆಲ್ ಮಾಡ್ತಿದ್ರು. ಬಟ್ ನಿಮ್ಗೆ ಗೊತ್ತಲ್ಲ, ಒಂದು ಥಿಂಗ್ನ ಅಷ್ಟು ದೂರದಿಂದ ಇಲ್ಲಿಗೆ ತೊಗೊಂಬಂದು ಸೇಫಾಗಿ ಡೆಲಿವರಿ ಮಾಡಬೇಕು ಅಂದರೆ ಇಟ್ ಈಸ್ ಅ ಲಾಡ್ ಆಫ್ ಎಫರ್ಟ್ ಆ್ಯಂಡ್ ಟೈಮ್ ಅಲ್ವಾ. ಸೊ ಆ್ಯಂಡ್ ಆಲ್ಸೋ ಬೆಂಗಳೂರಿನಲ್ಲಿ POP ಗಣೇಶಸ್ನ ಬ್ಯಾನ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಹೊಸೂರಿಗೆ ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋ ಕ್ರೌಡೆಲ್ಲ ಟು ಬೈ ಬಿಗ್ ಗಣೇಶಸ್ ಇನ್ಸ್ಟೆಡ್ ಆಫ್ ಹೈದ್ರಾಬಾದ್ಗೆ ಹೋಗೋಕ್ಕಿಂತ ಇಲ್ಲೇ ಹೋಗಿ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಫ್ ಯು ಜಸ್ಟ್ ಗೋ ಟುವರ್ಡ್ಸ್ ಹೊಸೂರು, ನಿಮಗೆ ಎಷ್ಟು ಕಡೆ ಗಣೇಶ ರೀಸೆಲ್ ಮಾಡ್ತಿರ್ತಾರೆ ಅಂದರೆ ಅಷ್ಟು ರೀಸೆಲ್ ಮಾಡ್ತಿರ್ತಾರೆ. ಬಟ್ ಇದು ಬಂದು ಕುಮಾರ್ ಫ್ರೆಂಡ್ ಅವ್ರದ್ದು ಗಣೇಶ ಮ್ಯಾನುಫ್ಯಾಕ್ಚರಿಂಗು. ಇನ್ನೂ ಇದು ಪೇಂಟ್ ಆಗಿಲ್ಲ. So if you are looking for a Ganesha for your area or your apartments or something, bandu, you can book it first. ತುಂಬ ವೆರೈಟೀಸ್ ಇದೆ. ಐ ಥಿಂಕ್ ದೀಸ್ ಆರ್ ಆಲ್ 7 feet ಗಣೇಶಾಸ್. ಇದೆಲ್ಲ 8 and 9 feet ಗಣೇಶಾಸ್. ಎಸ್, ಹಾಂ, ಎಲ್ಲಿ ನೋಡ್ತೀನಿ ಒಂದು ನಿಮಿಷ. ಇದು ಎಷ್ಟು ಅಡಿದು ತುಳಸಿ? ಇದು ಎಷ್ಟು ಅಡಿದು? ಇದು 13 feet ಗಣೇಶ ಅಂತ. ಇದು 13 feet ಅಲ್ಲ. ಹಾಂ, ಇದು ಫಿನಿಶ್ ಆಗಿರೋದು, ಇನ್ನು ಪೇಂಟ್ ಆಗಿಲ್ಲ. ಬಟ್ ಇದು ತುಳಸಿ ಇದು 8 feet ಬರುತ್ತೆ. ಇದು 8 feet. ಓಕೆ. ಇಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ. ಲೈಕ್ ಇಫ್ ಯು ನೀಡ್ ಡಿಫ್ರೆಂಟ್ ಡಿಸೈನ್ಸ್, ಇದೆಲ್ಲ ಇವಾಗೇ ಬುಕ್ ಮಾಡಿದ್ರೆ ಯು ಕ್ಯಾನ್ ಆಲ್ಸೋ ಸೆಲೆಕ್ಟ್ ಯಾವ ಥರ ಕಲರ್ ಮಾಡ್ಬೋದು, ಅದನ್ನು ನೋಡ್ಕೋಬೋದು. ಇವ್ರು ಜನರಿಕಾಗಿ ಮಾಡ್ತಾರೆ ಆ್ಯಕ್ಚುಲಿ ಕಲರ್ಸು, ಈಗಲೇ ಮಾಡಲ್ಲ. ಬಿಫೋರ್ ಡೆಲಿವರಿ ಒಂದು ವೀಕ್ ಇರೋವಾಗ ಒಂದೇ ಸಲ ಎಲ್ಲ ಮಾಡ್ತಾರೆ. ಇದು ಸೋ ಬ್ಯೂಟಿಫುಲ್. ಹಾವಿನ ಮೇಲೆ ಕೂತಿರೋ ಗಣೇಶ ಇದು ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ತುಂಬ ಹೈಟ್ ಥರ ಕಾಣಿಸುತ್ತೆ. ಐ ಡೋಂಟ್ ನೋ ನೀವು ವೀಡಿಯೋನಲ್ಲಿ ಕಾಣಿಸ್ತಿದೆ ಅಂತ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ವೆರೈಟೀಸ್ ಇದೆ ನೋಡಿ. ಇಫ್ ಯು ಕ್ಯಾನ್ ಸಿ, ಲಾಸ್ಟ್ವರೆಗೂ ಇದೆ. ಸೊ ಎನಿಬಡಿ ವಾಂಟ್ಸ್ ಟು ಬುಕ್ ಆರ್ ಸಮಥಿಂಗ್, ಬಂದು ನೋಡ್ಕೊಂಡು ಹೋಗಿ. ನಾನು ಅಡ್ರೆಸ್ನ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಂ, ದೇಕ್ಕೆ ಎಲ್ಲಿ? ಹಾಂ, ಇಲ್ಲಿಲ್ಲ ಬಾ. ಇದೆಲ್ಲ ಇವ್ರದೇನಾ? ಅಲ್ಲಿ ನೋಡು ದೊಡ್ಡದು. ಹಾಂ, ನೈಸ್. ಅದು ಮಾಡೋ ವಿಡಿಯೋ ಇದೆ ನನ್ನ ಹತ್ರ. ಹೌದಾ? ಮತ್ತು ಅದನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದಾಗಿತ್ತಲ್ವಾ? ಸೊ ಇಫ್ ಯು ಕ್ಯಾನ್ ಸಿ, ಸೋ ಮೆನಿ ವೆರೈಟೀಸ್. ಆ್ಯಕ್ಚುಲಿ ಅವ್ರು ಫೋಟೋ ಕಳಿಸಿದ್ರು, ಈ ಡಿಸೈನ್ ಮಾಡ್ತಾಯಿದ್ದೀವಿ ಮೋಲ್ಡ್ ಅಂತ. ನಾನು ಇವಾಗಲೇ ನೋಡಿದೆ ರಿಯಲ್ ಆಗಿ. ವೆರಿ ಬ್ಯೂಟಿಫುಲ್. ಇದೆಲ್ಲ POPನಲ್ಲಿ ಮಾಡಿರೋದು. ಸೊ ಐ ಥಿಂಕ್ ಕ್ಲೇನಲ್ಲಿ ಮಾಡೋಕ್ಕಾಗಲ್ಲ ಇಷ್ಟು ಹೆವಿ ಇರೋದನ್ನ, ಬಿಕಾಸ್ ಇನ್ನೂ ಹೆವಿ ಆಗಿಬಿಡುತ್ತೆ. ಇದು ನೋಡಿ, ಗರುಡ ಮೇಲೆ ಕೂತಿರೋ ಥರ ಇದೆ. ತುಂಬ ವೆರೈಟೀಸ್ ಇದೆ. ನಂದಿ ಇದೆ, ನಂದಿ ಮೇಲೆ ಕೂತಿರೋ ಥರ ಇದೆ. ಲಾಡ್ ಆಫ್ ಥಿಂಗ್ಸ್. ಇಫ್ ಎನಿಬಡಿ ಈಸ್ ಲುಕಿಂಗ್ ಫಾರ್, ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಕೆಳಗಡೆ. ಏನು ನೇಮ್ ಪುಟ್ಟು, ಏನು ನೇಮ್ ಇಟ್ಟಿದ್ದಾರೆ ಅಂಗಡಿದು? ತುಳಸಿ ಆರ್ಟ್ಸ್ ಅಂತನಾ? ಎಲ್ಲಿ ಬರುತ್ತೆ ಇದು ಅಡ್ರೆಸ್ಸು? ಅಲ್ಲಿ ಪೆಟ್ರೋಲ್ ಬಂಕ್ ಏನು ರೋಡ್ ಇದು? ತುಳಸಿ ಇದು ಅಡ್ರೆಸ್ ಏನು ತುಳಸಿ?
ಇಲ್ಲಿಗೆ ಬರಬೇಕು ಅಂದರೆ ಅಡ್ರೆಸ್ ಟು TVS ರೋಡ್, ಹಾಂ, ಅಂದಿವಾಡಿ ಟು TVS ರೋಡು, SP ಪೆಟ್ರೋಲ್ ಬಂಕ್ ತುಳಸಿ ಆರ್ಟ್ಸ್ ಅಲ್ವಾ? ಓಕೆ, ಸರಿ. How many of these are yours? ಎವ್ರಿಥಿಂಗ್ ಇಸ್ ಹಿಸ್ ಓನ್ಲಿ. This one also. That shed also. ಹಾಂ, ನೋ, ದೀಸ್ ಶೆಡ್ಸ್. ರಾಜಸ್ಥಾನ್ ಇಸ್ ಅದು ಅಂಗೀರ್ಕು ಪರ ಅವರ ಆಳ್ಕೊಟ್ಟೋಡು ಲೈಕ್ ದಿಸ್. ಸೊ ವೀಕೆಂಡ್ ಅಲ್ವಾ, ಮಕ್ಕಳು ಮನೇಲಿದ್ರೆ ಬೇಜಾರಾಗ್ತಾರೆ ಅಂಥೇಳಿ ನಾವು ಹೊರಗಡೆ ಕರ್ಕೊಂಡೋದ್ವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ತನು ಮತ್ತು ಅವ್ರ ಮಗಳು ಸಾಸ್ ಬಂದಿದ್ದರು. ದೇ ಆರ್ ಗೋನ ಸ್ಟೇ ವಿತ್ ಅಸ್ ಫಾರ್ ಸಮ್ ಟೈಮ್. ಸರಿ, ಮನೇಲೇ ಇರ್ತಾರಲ್ಲ ಮಕ್ಕಳು ಅಂತ ಹೇಳಿಬಿಟ್ಟು ವಿ ಥಾಟ್ ವಿಲ್ ಟೇಕ್ ದೆಮ್ ಔಟ್. ಬಟ್ ವೇದಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಮೈಲ್ಡಾಗಿ ಫೀವರ್ ಇತ್ತು. ಆ್ಯಂಡ್ ಮೋಸ್ಟ್ಲಿ ಅವನು ಊಟ ಮಾಡಿದ್ಮೇಲೆ ಹಿ ಕುಡಂಟ್ ಏನೋ ಮ್ಯಾನೇಜ್ ಅನಿಸುತ್ತೆ, ಫುಲ್ಲು ವಾಮಿಟ್ ಮಾಡಿಬಿಟ್ಟ. ಸೊ ಕಾರ್ನ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡ್ವಿ ಹೊಸೂರಲ್ಲೇ. ಅಲ್ಲಿಂದ ನಾವು ಸೀದಾ ಈ ಜಾಗದ ಹೆಸರು ಬಂದು ನಾವೀಗ ಹೋಗ್ತಿರೋದು, ಇಟ್ಸ್ ಅ ಫುಡ್ ಫೆಸ್ಟಿವಲ್, ಟ್ರೆಡಿಷ್ನಲ್ ಫುಡ್ ಫೆಸ್ಟಿವಲ್. ಓಲ್ಡ್ ಟೈಪ್ ಆಫ್ ಫುಡ್ ಲೈಕ್ ಮಿಲೆಟ್ಸ್, ರಾಗಿ, ಜೋಳ ಇಂಥದ್ದನ್ನು ಯೂಸ್ ಮಾಡಿ ನಮ್ಮ ಹಿಂದಿನ ಕಾಲದಲ್ಲಿ ಹೆಂಗೆ ಅಡುಗೆ ಮಾಡ್ತಿದ್ರು ಅಂಥರ ಓಲ್ಡ್ ಐಟಮ್ಸ್ನ ಲೆಟ್ಸ್ ಬ್ರಿಂಗ್ ಬ್ಯಾಕ್ ಅಂತ ಹೇಳಿ ಒಂದು ಇವೆಂಟ್ ಮಾಡಿದರು. ಆ್ಯಂಡ್ ನಮಗಂತೂ ಈ ಥರ ಇವೆಂಟ್ ಅಂದರೆ ತುಂಬ ಇಷ್ಟ. ಏನೋ ತುಂಬ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ದೋಸೆಯಿಂದ ಹಿಡಿದು ಕೇಕಿಂದ ಹಿಡಿದು ನೂಡಲ್ಸ್ ಕೂಡ ರಾಗಿ, ಜೋಳ ಈ ಥರ ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿದರು. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಲ್ಮೋಸ್ಟ್ ನೈಟ್ವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಮಲಗಿಬಿಟ್ಟಿದ್ರು. ಬಟ್ ದೆನ್ ಸ್ವಲ್ಪ ಹೊತ್ತಾದಮೇಲೆ ದೇ ವೋಕ್ ಅಪ್. ಐ ಥಿಂಕ್ ಇವರು ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿದ್ದಾರೆ ಅಂತ, ನಮ್ಮ ಆಳ್ವಾರ್ ಅಂತ ಹೇಳಿ. ಹೀ ಈಸ್ ಅ ವೆಲ್ ನೋನ್ ಪರ್ಸನ್ ಹೂ ಟಾಕ್ಸ್ ಅಬೌಟ್ ಅಗ್ರಿಕಲ್ಚರ್, ಫಾರ್ಮಿಂಗ್, ಏನೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಥರ ಇಂಟ್ರೆಸ್ಟ್ ಇದ್ದವ್ರು ಖಂಡಿತ ಇವ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಹೀ ಈಸ್ ಅ ಮೇನ್ ಗೈ ಹೂ ಆ್ಯಕ್ಚುಲಿ ಟಾಕ್ಸ್ ಲೈಕ್ ಈಗಿನ ಜನ್ರೇಷನ್ ಅವರು ರಿಲೇಟ್ ಆಗೋರು. ತುಂಬ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಕುಮಾರ್ ಆಲ್ಸೋ ಆ್ಯಕ್ಚುಲಿ ಗೋಸ್ ಟು ಅವ್ರ ಫಾರ್ಮ್ಗೆ ಹೋಗಿ ಬರ್ತಾರೆ. ಹಾಗಾಗಿ ಐ ವಾಸ್ ಆಲ್ಸೋ ಕೈಂಡ್ ಆಫ್ ಫೆಮಿಲಿಯರ್ ವಿತ್ ದೆಮ್. ಆ್ಯಂಡ್ ನಾವಂತೂ ಎಲ್ಲ ಟ್ರೈ ಮಾಡಿದ್ವಿ. ಫ್ರಮ್ ಒಬ್ಬಟ್ಟು, ಹಲ್ವಾ, ಕಡುಬು, ದೋಸಾಸ್, ಎನಿಥಿಂಗ್ ಯು ನೇಮ್ ಇಟ್, ಎಲ್ಲ ಇತ್ತು. ಆ್ಯಂಡ್ ತುಂಬ ಜನ ಇದ್ದಿದ್ದರಿಂದ ವಿ ವರ್ ಏಬಲ್ ಟು ಟೇಸ್ಟ್ ಮೆನಿ ಥಿಂಗ್ಸ್. ಬಿಕಾಸ್ ಎಲ್ಲ ಒಂದೊಂದು ಗುಕ್ ತೊಗೊಂಡ್ರು ಇವರ್ ಲೈಕ್ ಓಕೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ತೊಗೋತಿದ್ವಿ. ಆ್ಯಂಡ್ ಮಕ್ಕಳು ಇದ್ದರು ಇನ್ ಬಿಟ್ವೀನ್. ಆ್ಯಂಡ್ ದೆನ್ ದೇ ಆಲ್ಸೋ ಹ್ಯಾಡ್ ನೈಸ್ ಫುಡ್. ಗೊತ್ತಲ್ವಾ, ಐಸ್ ಕ್ರೀಮ್ ಇತ್ತು. ಆ್ಯಕ್ಚುಲಿ ಯು ಕಾಂಟ್ ಬಿಲೀವ್, ಐಸ್ ಕ್ರೀಮ್ ಕೂಡ ದೇ ಮೇಡ್ ಇಟ್ ಇನ್ ಅ ಹೆಲ್ದಿಯರ್ ವೇ. ಸೊ ಓಕೆ, ಎಲ್ಲ ಟ್ರೈ ಮಾಡೋಣ ಅಂಥೇಳಿ ವಿ ಟುಕ್ ಎಲ್ಲ ಸ್ವಲ್ಪ ತೊಗೊಂಡ್ವಿ, ಸೊ ದ್ಯಾಟ್ ವಿ ಕ್ಯಾನ್ ಟೇಸ್ಟ್ ಮಲ್ಟಿಪಲ್ ಥಿಂಗ್ಸ್ ಅಂತ. ಆ್ಯಂಡ್ ಬೈ ದ ಎಂಡ್ ಆಫ್ ದ ಈವ್ನಿಂಗ್ ನಾವೆಲ್ಲ ಫುಲ್ ಆಗಿಬಿಟ್ಟಿದ್ವಿ. ಆ್ಯಂಡ್ ದೆನ್ ವಿ ಜಸ್ಟ್ ಕೇಮ್ ಹೋಮ್ ಆ್ಯಂಡ್ ದೆನ್ ಮಲ್ಕೊಂಡ್ಬಿಟ್ವಿ. ಬಿಕಾಸ್ ನೆಕ್ಸ್ಟ್ ಡೇ ವಿ ಹ್ಯಾಡ್ ಅ ಬ್ಯುಸಿ ಡೇ. ಇಲ್ಲಿ ಬರೀ ಫುಡ್ ಮಾತ್ರ ಅಲ್ಲ, ಲೈಕ್ ಗಿಡ ಹಾಕೋದಕ್ಕೆ ಬೀಜಗಳು, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಹನಿ ಆಗಿರ್ಬೋದು, ಮೋಸ್ಟ್ಲಿ ಲೈಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಸೋಪ್ಸ್, ಶಾಂಪೂಸ್, ಎಲ್ಲ ಎನಿಥಿಂಗ್ ನೀವು ಆರ್ಗ್ಯಾನಿಕ್ ಅಂತ ಮಾತಾಡಿದ್ರೆ ಏನೇನು ಕವರ್ ಆಗುತ್ತೆ, ಬೇಳೆ, ಬೆಲ್ಲ, ಉಪ್ಪು ಎಲ್ಲನೂ ಇತ್ತು. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಷ್ಟು ಜನ ಇರ್ತಾರೆ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಜನ ಇದ್ದರು. ಸೊ ವಿ ಡಿಡ್ಂಟ್ ಶಾಪ್ ಮಚ್ ಬಿಕಾಸ್ ನೆಸಸರಿ ಇರಲಿಲ್ಲ. ಬಟ್ ಫುಡ್ ಟ್ರೈ ಮಾಡೋಣ ಅಂತ ಹೋಗಿರೋದ್ರಿಂದ ನಾವು ವಿ ಟ್ರೈಡ್ ಫುಡ್ ಮೇಜರ್ಲಿ. ಅದರ್ ದೆನ್ ದಟ್ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತೊಗೊಂಡ್ವಿ ಮನೆಗೋಸ್ಕರ. ಬಟ್ ತುಂಬ ಕಲೆಕ್ಷನ್ಸ್ ಇತ್ತು. ಆಮೇಲೆ ಲೈಕ್ ಇಫ್ ಎನಿಬಡಿ ಲೈಕ್ ಫುಲ್ ಡೇ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮುಟ್ಬಾರ್ದು ಹಂಗೆಲ್ಲ ಮುಟ್ಬಾರ್ದು. ಏನಮ್ಮ ಏನು ಕಾಟನ್ ಬೆಳೀತಲ್ಲ ಮರ, ಸೀಡ್. ತೂಯಮಲ್ಲಿ ಅರಿಸಿ ಅಲ್ಲಿ ಒಂದು ದೋಸೆ ಯಾವುದೋ ಒಂದು ತೂಯಮಲ್ಲಿ ಅಂತ ಹೇಳಿದ್ರಲ್ಲ ಅವರು ಲೇಡಿ ಮಾಡಿದ್ರಲ್ಲ, ಪಡ್ಡು
ಐ ಥಿಂಕ್ ಇದು ಕಂಬರಕಟ್ಟೆ. ವೆಯ್ಟ್ ವೆಯ್ಟ್ ವೆಯ್ಟ್, ಐ ಡೋಂಟ್ ನೋ. ಕುಮಾರ್ ಇದೇನಿದು? ಇದು ಕಂಬರಕಟ್ಟೆ. ಕಂಬರ್ಕತ್ತೆ. ಶುಡ್ ವಿ ಟೇಕ್ ಒನ್? ಎಷ್ಟು ಇದು? ವಿಲ್ ಟೇಕ್ ಒನ್. ಬಾಯಲ್ಲಿ ಹಾಕಿ ಹಚ್ಚಿ ರೂಪಾಯಿ ಸ್ವಲ್ಪ ತಗೊಳ್ಳೋಣ ಒಂದು. ಹಾಂ, ಅದೆಲ್ಲ ಬೇಡ, ಅದೆಲ್ಲ ಬೇಡ. ಬೇಕಾ? ಒಂದೇ ಒಂದು ತಗೋ. ಕೈದು ಒಂದು ಕುಡಿದೆ. ಒಣೆ ಉಂಟು. ತಣ್ಣಿದೆ. ವೇಟ್ ಮಾಡು ಅಕ್ಷಯ್, ಅಕ್ಷಯ್ ವೇಟ್ ಮಾಡು. ಈಗ ನಡಿ ಸರಿ ಕಡೆಗೆ ರೆಡಿ ಮಾ. ಹಿಡ್ಕೋ ಕುಮಾರ್. ಸೊ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಫೇಮಸ್ ಜಿಗರ್ದಾಂಡ ಅಂಥೇಳಿ. ನಾವು ಮದುರೆನಲ್ಲಿ ಹೋದಾಗ ಈ ಡ್ರಿಂಕ್ ಟ್ರೈ ಮಾಡಿದ್ವಿ. ಇಟ್ಸ್ ಅ ಸ್ವೀಟ್ ಡ್ರಿಂಕ್, ತುಂಬ ಚೆನ್ನಾಗಿತ್ತು. ಸೊ ಹೊಸೂರಿಗೆ ಬಂದಾಗಿಂದ ವಿ ಯೂಶಲಿ ಗೋ ಆ್ಯಂಡ್ ವಿಸಿಟ್. ಮಕ್ಕಳಿದ್ರಲ್ಲ ಅಂತ ಕರ್ಕೊಂಡು ಹೋದ್ವಿ. ದೇ ಆಲ್ಸೋ ಲೈಕ್ ಇಟ್ ಅ ಲಾಟ್ ಆ್ಯಂಡ್ ವಿ ಜಸ್ಟ್ ಎಂಡೆಡ್ ಆರ್ ವೀಕೆಂಡ್ ವಿತ್ ಸ್ವೀಟ್ಸ್. ಹೋಪ್ ಯು ಲೈಕ್ ದ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಮತ್ತು ಈ ಥರ ವೀಡಿಯೋಸ್ ನೋಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.